ಕಮಲ್ ಹಾಸನ್ ಕ್ಷಮೆ ಕೇಳಬೇಕು ಅಂತೇಳಿ ಫಿಲ್ಮ್ ಚೇಂಬರ್ ಕಡೆಯಿಂದ ಒಂದು ಪತ್ರವನ್ನು ಬರೆದಿರು. ಅದಕ್ಕೆ ಉತ್ತರವಾಗಿ ಕಮಲ್ ಕೂಡ ಒಂದು ಪತ್ರವನ್ನು ಬರೆದಿದ್ದಾರೆ. ಈ ಬಗ್ಗೆ ಮಾತನಾಡೋಕ್ಕೆ ಫಿಲ್ಮ್ ಚೇಂಬರ್ ಅಧ್ಯಕ್ಷರಾದ ನರಸಿಂಹಲ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ಕ್ಷಮೆ ಕೇಳುವಂತೆ ನೀವು ಪತ್ರ ಬರೆದಿರ, ಅದಕ್ಕೆ ತಕ್ಕಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಆ ಉತ್ತರದಲ್ಲಿ ಏನಿದೆ ಅಂತ ಅಲ್ಲೂ ಕೂಡ ಒಂದು ಕ್ಷಮೆಯನ್ನು ಕೇಳಿಲ್ಲ ಅನ್ನೋದು ನೇರವಾಗಿ ಗೊತ್ತಾಗ್ತಾ ಇದೆ. ಖಂಡಿತ ಆಲ್ರೆಡಿ ತಮ್ಮ ಎಲ್ಲ ಮುಂದೆ ಲೆಟರ್ ಇದೆ. ನಾವು ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡೋದು ಬೇಡ. ಯಾವುದೇ ರೀತಿಯ ಕ್ಷಮೆ ಕೇಳಿಲ್ಲ ಅವರು. ನಾನು ಮಾಡಿರೋದು ರೈಟ್ ಇದೆ, ನಾನು ಯಾವುದೇ ರೀತಿಯ ತಪ್ಪು ಮಾಡಿಲ್ಲ, ಪ್ರೀತಿಯಿಂದ ಮಾತಾಡ್ತೀನಿ. ನಾನೇನಾದ್ರು ತಪ್ಪು ಮಾಡಿದ್ರೆ ಕ್ಷಮೆ ಕೇಳ್ತೀನಿ ಅನ್ನೋದನ್ನ ಅವರು ಅದರಲ್ಲಿ ಮತ್ತೆ ರಿಪೀಟ್ ಮಾಡಿದ್ದಾರೆ. ಹಾಗಾಗಿ ನಾವು ಅದನ್ನೇನು ನಾವು ಈಗ ಕೋರ್ಟಲ್ಲಿ ಇರೋದ್ರಿಂದ ನಾವು ಯಾವುದೇ ರಿಯಾಕ್ಷನ್ ಕೊಡಲ್ಲ. ಅದಕ್ಕೆ ಕೋರ್ಟಲ್ಲಿ ನಡೀತಾ ಇದೆ. ಕೋರ್ಟ್ ಅವರು ಕೇಳ್ತಾ ಇದ್ದಾರೆ, ಕ್ಷಮಾಪಣೆ ಕೇಳಿದ್ರೆ ಏನು ಹೋಗುತ್ತೆ ಅಂತೇಳಿ ಅವ್ರು ಏನು ತೀರ್ಮಾನ ಹೇಳಿದರೆ ನಾವು ಬದ್ಧವಾಗಿರ್ತೀವಿ ಸರ್. ಕೋರ್ಟಲ್ಲಿ ಮ್ಯಾಟ್ರ್ ಇರೋದ್ರಿಂದ ನಾವು ಅವ್ರಿಗೆ ಗೌರವಿಸ್ತೀವಿ. ಅವ್ರು ಏನಂತ ನಮ್ಗೆ ಆದೇಶ ಕೊಡ್ತಾರೋ ಅದನ್ನು ನಾವು ಪಾಲಿಸ್ತೀವಿ ಸರ್. ಸಿನಿಮಾ ಬಿಡುಗಡೆಗೆ 2 ದಿನ ಅಷ್ಟೇ ಇದೆ, ಇನ್ನೂ ಹಗ್ಗ ಜಗ್ಗಾಟ ಹಂಗೆ ನಡೀತದೆ, ಒಂದು ಕ್ಲಿಯರ್ ಆದ ಒಂದು ನಿರ್ಧಾರ ತಗೊಂಡಿಲ್ಲ ಅನ್ನೋದು. ಸರ್ ನಾವು ನಿರ್ಧಾರ ತಗೊಳ್ಳೋಕೆ ನಾವ್ಯಾರು ಸರ್? ಕೋರ್ಟಲ್ಲಿ ಮ್ಯಾಟ್ರ್ ಇರ್ಬೇಕಾದ್ರೆ ನಾವು ಯಾವ ಇದಾಗಿ ನಾವು ಮ್ಯಾಟ್ರ್ ಇದನ್ನ ಬಗೆಹರಿಸೋಕ್ಕಾಗತ್ತೆ? ಕೋರ್ಟ್ ನಿರ್ಧಾರ ಫಿಲ್ಮ್ ಚೇಂಬರ್ ನಿರ್ಧಾರ ಅಂತಿಮ. ಅಕಸ್ಮಾತ್ ಸಿನಿಮಾ ರಿಲೀಸ್ ಮಾಡಿ ಅಂತ ಹೇಳಿದ್ರೆ ಸರ್ ಅವರು ಹೇಳಿದಾಗ ನಾವು ನೋಡ್ತೀವಿ ಸರ್. ನಮ್ಮ ವಿತರಕರಿಗೆ ಸಂಪರ್ಕನೆ ಮಾಡಬೇಕು. ನಮ್ಮ ಏನು ಕನ್ನಡ ಪರ ಹೋರಾಟಗಾರರು ಆಗ್ಬೋದು, ಸರ್ಕಾರ ಆಗ್ಬೋದು, ಅವ್ರ ಜನತೆ ಚರ್ಚೆ ಮಾಡಿಬಿಟ್ಟು ನಾವು ಮಾಡಲೇಬೇಕು. ಕೋರ್ಟ್ ಆದೇಶ ನಾವು ಧಿಕ್ಕಾರ ಮಾಡೋಕೆ ಯಾರ ಕೈಯಲ್ಲಿ ಆಗಲ್ವಲ್ಲ, ಮಾಡೇ ಬರ್ತೀವಿ ಸರ್. ಕಮಲ್ ಪತ್ರ ಅಂತೂ ನಿಮ್ಗೆ ತೃಪ್ತಿ ತಂದಿಲ್ಲ ಹಾಗಾದ್ರೆ? ಇಲ್ಲ, ತೃಪ್ತಿ ತಂದಿದೆ ಇಲ್ಲ ಅಂತ ನಾವು ಹೇಳ್ತಿಲ್ಲ ಸರ್. ಈಗ ನಮ್ಗೆ ಏನು ನ್ಯಾಯಾಲಯದ ತೀರ್ಮಾನ ಬರುತ್ತೋ ಅದೇ ಅಂತಿಮ ಆಗುತ್ತೆ ಸರ್. ನಮ್ಗೆ ಆ ಲೆಟರ್ ಕಟ್ಕೊಂಡು ಏನಾಗಬೇಕಾಗಿದೆ? ಇವತ್ತಿದ್ದು ಡಿಸ್ಟ್ರಿಬ್ಯೂಷನ್ ಜೊತೆ ಒಂದು ಬಿಟ್ರ ಜೊತೆ ಸಭೆ ಇತ್ತು ಅಂತ ಹೇಳಿದ್ರಿ, ಅವ್ರ ಕಡೆಯಿಂದ ಏನಾದ್ರು ರೆಸ್ಪಾನ್ಸ್? ಈಗಲೂ ಮಾತಾಡಿದ್ವಿ ಸರ್. ಅವರು ನಮ್ಮ ನ್ಯಾಯಾಲಯದ ತೀರ್ಪಿನ ಬಗ್ಗೆನೇ ಗಮನ ಇದೆ. ಅದು ನೋಡ್ಕೊಂಡು ಅವ್ರು ಏನಾದ್ರು ಮುಂದಿನ ಕ್ರಮ ತಗೊಳ್ತಾರೆ ಸರ್. ಕೋರ್ಟ್ನಲ್ಲೂ ಕೂಡ ನಾಗಪ್ರಸನ್ನ ಅವ್ರು ನೇರವಾಗಿ ಹೇಳಿದ್ದಾರೆ, ಕ್ಷಮೆ ಕೇಳಿದ ಹೊರತು ಅರ್ಜಿಯನ್ನು ನಾವು ಸ್ವೀಕರಿಸಲ್ಲ ಅನ್ನೋದು. ಹೌದು, ಎಸ್ ಸರ್. ಒಳ್ಳೆ ತೀರ್ಮಾನ ತಗೊಂಡಿದ್ದಾರೆ ಸರ್. ನಾವು ಅವ್ರ ಬಗ್ಗೆ ವಿಶ್ಲೇಷಣೆ ಮಾಡೋದು ಬೇಡ. ಅವ್ರು ಏನು ಮಾಡಬೇಕೋ ಅದನ್ನು ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಎಸ್, ಇದಿಷ್ಟು ನರಸಿಂಹಲ್ ಅವರ ಮಾತು. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ಲೋಕೇಶ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.